ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕುಟುಂಬ ಅಂತ ಬಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದು ಸಹಜ, ಬರಬೇಕು, ಹೋಗಬೇಕು. ಆ ಮಾತುಕತೆ ವಾದ ವಿವಾದಗಳು ನಡೆದಾಗ್ಲೇ ಅದು ಎಲ್ಲೋ ಒಂದು ಕಡೆ ಅದಕ್ಕೊಂದು ತೂಕ ಬರ್ತಕ್ಕಂಥದ್ದು. ತೂಕವಿಲ್ಲದ ಬದುಕು ನಶ್ವರಕ್ಕೆ ಸಮಾನ ಅಂತೆ. ಅಲ್ಲಿಗೆ ಆ ತೂಕ ಬರಬೇಕು ಅಂದಾಗ ಯಜಮಾನ ಆಡಳಿತ ಮಾಡಬೇಕು, ಮನೆಯೊಡತಿ ಗೌಡತಿಗೆ ಮಾಡಬೇಕು, ಮನೆಯ ಸದಸ್ಯರು ಕೂಡ ಅದನ್ನು ಕೇಳಬೇಕು, ಸಲಹೆಗಳನ್ನು ಕೊಡಬೇಕು. ಕೆಲವು ಟೈಮಲ್ಲಿ ದೊಡ್ಡವರು ತಪ್ಪು ಮಾಡ್ತಾರೆ, ಆವಾಗ ಚಿಕ್ಕವರು ಎದ್ದು ನಿಂತ್ಕೋಬೇಕು, ಕೇಳಬೇಕು, ಮುಖತ ಮಾತಾಡಬೇಕು, ಅಲ್ಲಲ್ಲೇ ಬಗೆಹರಿಸ್ಕೊಂಡ್ಬಿಡ್ಬೇಕು. ಇದು ಕುಟುಂಬದಲ್ಲಿರ್ತಕ್ಕಂತಹ ಒಂದು ನಿಜವಾದಂಥ ಜೀವನ. ಆದರೆ ಎಲ್ಲೋ ಒಂದು ಕಡೆ ಯಾವುದೂ ಜಗಳ ಇಲ್ಲದೆ, ಯಾವುದೂ ಕದನ ಇಲ್ಲದೆ, ಯಾವುದೂ ಭಿನ್ನಾಭಿಪ್ರಾಯ ಇಲ್ಲದೆ ನಿರಾತಂಕವಾಗಿ ಹೋಗ್ತಿದೆ ಅಂದರೆ ಇದು ಇನ್ನೂ ಅದೃಷ್ಟನೇ ಅದೃಷ್ಟ. ಈ ಥರ ಕುಟುಂಬಗಳು ಸಿಗೋದು ತುಂಬ ಅಪರೂಪ. ಒಂದಲ್ಲ ಲಟಾಪಟಿ ಇದ್ದೇ ಇರುತ್ತೆ ಕುಟುಂಬದ ಮೇಲೆ, ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. ಆದರೆ ಮನುಷ್ಯ ಅಂತ ಬಂದ ಮೇಲೆ ಜಗಳ ಕದನ ಇದ್ದದ್ದೇ ಅಂತ ನಾವು ಅನ್ಕೊತೀವಿ. ಕುಟುಂಬ ಅಂತ ಬಂದಾಗ ಯಾವುದೋ ಒಂದು ಸರಿ ಜಗಳ ಆದರೆ ಓಕೆ. ದಿನಾ ಜಗಳ ಆಡ್ತಿದ್ರೆ ಯಾರು ತಾನೇ ಸಹಿಸ್ಕೊಂಡಿರ್ತಾರೆ ಹೇಳಿ ನೋಡೋಣ. ದಿನ ಸಾಯೋನಿಗೆ ಅಳೋರು ಯಾರು ಅಂತಕ್ಕಂಥದ್ದು ಒಂದು ನಾಣ್ಣುಡಿ ಇದೆ. ಆ ಪ್ರಕಾರ ದಿನ ಜಗಳ, ದಿನ ಕದನ, ದಿನ ವೈಮನಸ್ಸುಗಳು, ದಿನ ಭಿನ್ನಾಭಿಪ್ರಾಯಗಳು, ಕುಂತ್ರೆ ಜಗಳ, ನಿಂತರೆ ಜಗಳ, ಮಾತಾಡೋ ಜಗಳ, ಮಲ್ಕೊಂಡ್ರೆ ಜಗಳ, ಕಣ್ಣು ಬಿಟ್ಟರೆ ಜಗಳ, ಕಣ್ಣು ಮುಚ್ಚಿದ್ರೆ ಜಗಳ, ಬಾತ್ರೂಮ್ಗೆ ಹೋದ್ರೂ ಜಗಳ, ಸ್ನಾನಕ್ಕೆ ಹೋದ್ರೂ ಜಗಳ, ಟಾಯ್ಲೆಟಿಗೆ ಕುಂತಿದ್ರು ಜಗಳ, ಲಟಾಪಟಿ ನಡೀತಾ ಇತ್ತು ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ ನೋಡೋಣ. ಆದರೂ ನೀನೇ ಈ ಥರ ಮಾಡಿದ್ದು, ನಿನ್ನಿಂದನೇ ಆಗಿದ್ದು ಅಂತಕ್ಕಂಥ ಅಪವಾದ ತೊಗೊಂಬಂದು ಮನೆಗೆ ಬಂದು ಜಗಳ ಆಡ್ತಾರಲ್ಲ ಕಾಲು ಕೆರೆದು, ಅಂಥವ್ರಿಗೆ ಏನು ಮಾಡೋಣ? ಎಷ್ಟೋ ಕುಟುಂಬಗಳಲ್ಲಿ ಪಾಪ ಅಂಥವ್ರನ್ನೆಲ್ಲ ಸೇವ್ ಮಾಡ್ತಾರೆ. ನಾನಿದ್ದೀನಿ ಬಾ, ನಿನ್ನ ತಲೆಗಬೇಡ, ನೀ ಹಿಂದೆ ನಿಂತ್ಕೋ, ನಾನು ಹೋಗಿ ಮಾತಾಡ್ತೀನಿ ಅಂತೇಳಿ ಎಷ್ಟೋ ಜನ ದೊಡ್ಡವ್ರು ಮಾತಾಡ್ತಾರೆ. ಬಿಟ್ಕೊಡಲ್ಲ ಪಾಪ, ಮಕ್ಕಳನ್ನ ಬಿಟ್ಕೊಡೋದಿಲ್ಲ. ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಿಟ್ಕೊಡಲ್ಲ ಕೆಲವು ಕುಟುಂಬದಲ್ಲಿ. ಹೋಗಿ ಅವ್ರನ್ನ ಹಿಂದೆ ತಳ್ಬಿಟ್ಟು ಮುಂದೆ ನಿಂತ್ಕೊಂಡೆ, ನಿಂದು ಗಾಂಚಲಿ ಏನು ಈ ಥರ ಮಾಡ್ತಿದ್ಯಾ ನೀನು, ನಾವು ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ಬಂದೇ ಇಲ್ಲ, ಹೋಗೇ ಇಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಅಂತೇಳಿ ಕಳಿಸೋವಂಥ ವ್ಯವಸ್ಥೆ ಮಲಿದೆ. ಕೆಲವು ಮನೇಲಿ ಒಂದು ಸ್ವಲ್ಪ ಈಗೋ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಆಯಿತು ಅವ್ನು ಮಾಡಿದ್ದು ಇದು ನಿಜವೇನೋ ಒಂದು ಸಂಶಯ ದೃಷ್ಟಿ ಇರ್ತದೆ. ಅವ್ನು ಸುಮ್ಮನೆ ಬಂದು ಮನೆಗೆ ಬಂದು ಜಗಳ ಕಾಯ್ತಿದ್ದೆ ಅಂತಂದಮೇಲೆ ಅವ್ನು ಸುಮ್ಮನೆ ಮಾಡಿದೆ ಏನು ತಪ್ಪು ಮಾಡಿರಲ್ಲ, ಏನೋ ಮಾಡಿರಬೇಕು, ಸ್ವಲ್ಪ ಜಗಳ ಆಗಲಿ ಬಿಡು, ಸ್ವಲ್ಪ ಮಜಾ ತಗೋಣ ಅಂತ ಹೇಳ್ಬಿಟ್ಟು ಮುಂದೆ ಬಿಟ್ಬಿಡ್ತಾರೆ. ನೀನು ಆಚೆ ಜಗಳ ಆಡಪ್ಪ, ನಮ್ಮ ಮನೇಲಿ ನೆಮ್ಮದಿ ಇರಲ್ಲ, ಮೊದಲೇ ನಿನ್ನಿಂದ ಭಾಳ ಹಿಂಸೆ ಆಗ್ಬಿಟ್ಟಿದೆ, ದಿನ ಬಂದು ಒಬ್ಬರೆಲ್ಲ ಅವ್ರು ಜಗಳ ಆಡ್ತಿರ್ತಾರೆ, ನೀನು ಏನೇನು ತಪ್ಕೊಂಡು ಮಾಡಿದ್ದೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಮೇಲೆ ನಂಬಿಕೆನೇ ಇರಲ್ಲ. ಆ ವ್ಯಕ್ತಿ ನಂಬಿಕೆ ಇಲ್ದಂಗೆ ನಿನ್ನ ಜಗಳ ನೀನು ಸಾಲ್ವ್ ಮಾಡ್ಕೊಂಡು ಹೋಗಪ್ಪ ಅಂತೇಳಿ ಆಚೆ ಕಳಿಸ್ಬಿಡ್ತಾರೆ. ಸಪೋರ್ಟ್ ಮಾಡೋಕ್ಕೆ ಬರಲ್ಲ, ಕಿಟಕಿಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನು ನಡೀತಿದೆ ನೋಡೋಣ, ಮಜಾ ತಗೋತಾ ಇರ್ತಾರೆ. ಈ ಥರ ಒಂದು ಕುಟುಂಬಗಳಿದ್ರೂ ಕೂಡ ಕೆಲವರು ಬಿಟ್ಟಿರ್ತಾರೆ. ಅಯ್ಯೋ ನಣೆ ಬಾರಣೆ ಇಷ್ಟು ನೋಡು, ನೆಮ್ಮದಿಯಾಗಿದ್ದರೆ ನಮ್ಮಲ್ಲಿ ನೆಮ್ಮದಿಯಾಗಿರೋ, ಇಲ್ಲ ಅಂದರೆ ಮನೆ ಬಿಟ್ಟು ತೊಲಗು, ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಬರಬೇಡ ಅಂತೇಳಿ ತೊಲಗಿಸೋವರೆಗೂ ಬಿಡೋ ಪ್ರಯತ್ನಗಳು ಮಾಡ್ತಾರೆ ಮನೆ ಸದಸ್ಯರು. ಇವತ್ತು ಎಷ್ಟು ಜನ ಈ ರೀತಿ ವರ್ಗದ ಕುಟುಂಬದಲ್ಲಿ ಕೆಲವು ವ್ಯಕ್ತಿಗಳು, ಅದು ಹೆಣ್ಣಾಗಿರ್ಬೋದು, ಅದು ಗಂಡಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅನುಭವಿಸ್ತಾ ಇದ್ದಾರೆ ಅಂತಂದರೆ ನಿಮಗೆ ಈ ಕಾರ್ಯಕ್ರಮ ನಿಮ್ಗೆ ಹತ್ರ ಆಗ್ಬೋದು. ಎಸ್, ನಂದೇ ಸಬ್ಜೆಕ್ಟ್ ಹೇಳ್ತಿದ್ದೀರಿ ಇವತ್ತು ಅಂತೇಳಿ. ನಾವು ಇಂತಹ ಸೂಕ್ಷ್ಮ ವಿಷಯಗಳು ತಗೊಂಡೇ ನಾವು ಚರ್ಚೆ ಮಾಡೋಕೆ ಕೊಡ್ತೀವಿ. ಯಾಕಂದ್ರೆ ಇದು ಒಂದು ದೊಡ್ಡ ಬೃಹದಾಕಾರವಾದ ವಿಚಾರ, ಸಂಸಾರ. ನಾವೇ ಕಣ್ಣಿಂದ ನೋಡಿರ್ತಕ್ಕಂಥದ್ದು. ಎಷ್ಟೋ ಜನ ಇದನ್ನು ತಡ್ಕೊಳ್ಳೋಕ್ಕಾಗದೆ, ಇದನ್ನು ಸರಿಪಡಿಸ್ಕೊಳ್ಳೋಕ್ಕಾಗದೆ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಯಾಕಂದರೆ ಆ ವ್ಯಕ್ತಿ ನಿರಪರಾಧಿ. ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದ ಸಂದರ್ಭದಲ್ಲಿ ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಜಗಳ ಕದನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ದೇವತೆ ಯಾರು? ಮಾರ್ಸ್, ಮಂಗಳ ಗ್ರಹ. ಜಗಳ ಕದನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಮಾರ್ಸ್, ಮಂಗಳ ಗ್ರಹ. ಇವತ್ತು ಮಂಗಳನ ಸಂಖ್ಯೆನೇ ಬಂದಿದೆ, 9 and 9 ಕಾಂಬಿನೇಷನ್. ಒಂದ್ಸರಿ ಜಾತಕ ತೆಗೆದು ನೋಡ್ಕೊಳ್ಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ನಂಬರ್ 9 and 9 ಕಾಂಬಿನೇಷನ್ ಇದೆಯಾ? ಯಾರಿಗೆ ಮಾತನ್ನು ಹೇಳ್ತಿದ್ದೀನಿ ಗೊತ್ತಾ? ಯಾರು ತಂಟೆಗೂ ಹೋಗದೆ ತಾನಾಯಿತು ತಾನು ಕೆಲಸ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಮನೆಯಲ್ಲಿ ಹೊರಗಡೆ ಎಳ್ಕೊಂಬಂದು ಜಗಳ ಕದನ ಮಾಡಿ ನೆಮ್ಮದಿ ಹಾಳು ಮಾಡ್ಕೋತಾರಲ್ಲ, ಮಾಡಿಸ್ಕೋತಾ ಇದ್ದಾರಲ್ವಾ ಅವ್ರನ್ಗೆ. ಅಂದರೆ ನಾನು ನೆಮ್ಮದಿ ಇಲ್ಲ ನನ್ನ ಮನೇಲಿ, ನನ್ನ ಜಗಳ ಕದನ ಏನು, ನಾನು ಯಾರ ತಂಟೆಗೆ ಹೋಗಲ್ಲ, ಆದರೂ ನನ್ನ ಹೊರಗಡೆ ಕರ್ಕೊಂಬಂದು ಈ ಥರ ಮಾಡ್ತಿದ್ದಾರೆ ಅಂತಂದರೆ ನಾನು ಮನೆ ಸದಸ್ಯ, ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ, ನನ್ನನ್ನೇ ಜಗಳ ಆಡು, ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಬಿಟ್ಬಿಟ್ಟಿದ್ದಾರೆ, ಅದು ನಾನು. ಅಥವಾ ನೋಡೋಣ ಹೇಗೆ ಆಡ್ತಾನೆ ಇವನು, ನೋಡೋಣ ಏನೇನು ಮಾಡ್ತಾನೆ ಅಂತ ಮಜಾ ತಗೊಳ್ತಕ್ಕಂಥ ಸದಸ್ಯರು ಕುಟುಂಬದಲ್ಲಿತ್ತು ಅಂದರೆ ಅದು ನಾನೇ. ಈ ಥರ ನಾನು ಅಂದ್ಕೊಳ್ತಕ್ಕಂಥ ವ್ಯಕ್ತಿ ಯಾರಿದ್ದೀರಾ ಅವರ ಜೀವನದಲ್ಲಿ ಆಗ್ತಕ್ಕಂಥ ಈ ಘಟನಾವಳಿಗಳು
ಇವತ್ತು ಬರ್ತ್ ನಂಬರ್ ಎಲ್ಲೇನಾದರೂ ಮಂಗಳನ ಸಂಖ್ಯೆ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಇದರೊಳಗಡೆ ನಮ್ಮ ಸಂಶೋಧನೆ ಪ್ರಕಾರ ಫ್ಯೂಚರ್ ನಂಬರಲ್ಲಿ 9 ಇದ್ದರೆ ಇದರ ದುಷ್ಯಾಂತಗಳು ಜಾಸ್ತಿ ಇರ್ತದೆ. ಬರ್ತ್ ನಂಬರ್ 9 ಇದ್ದು ಫ್ಯೂಚರ್ ನಂಬರ್ 8 ಇದ್ದು, ಅಥವಾ ಬರ್ತ್ ನಂಬರ್ 8 ಇದ್ದು ಫ್ಯೂಚರ್ ನಂಬರ್ 9 ಇತ್ತು ಅಂದರೆ ಕಣ್ಣೀರಲ್ಲಿ ಕೈ ತೊಳಿಬೇಕಾಗ್ತದೆ. ಆ ಲೆವೆಲ್ಗೆ ಟಾರ್ಚರ್ ನಡೀತಾ ಇರ್ತದೆ. ನಿಮ್ಗೆ ಇನ್ನೂ ಒಂದು ಗೊತ್ತಿರಲಿ, ಇವತ್ತು ಸಮಾಜದಲ್ಲಿ ಭಾಳ ಜನ ತಾಯಂದಿರು ಹೇಳ್ತಕ್ಕಂಥ ಲೆಕ್ಕಾಚಾರಗಳು ಸಮಾಜದಲ್ಲಿ, ನನ್ನ ಮಗ ಒಂದು ಕಳ್ತನ ಮಾಡಿಲ್ಲ, ನನ್ನ ಮಗ ಒಂದು ಕೊಲೆ ಮಾಡಿಲ್ಲ, ನನ್ನ ಮಗ ಒಂದು ರಾಬರಿ ಮಾಡಿಲ್ಲ, ನನ್ನ ಮಗ ಯಾರಿಗೂ ಬೈದಿಲ್ಲ, ನನ್ನ ಮಗ ಯಾರಿಗೂ ಅತ್ಯಾಚಾರ ಮಾಡಿಲ್ಲ, ನನ್ನ ಮಗ ಯಾರ ಮುಂದೆ ನಿಂತ್ಕೊಂಡು ಫೈಟ್ ಮಾಡಿಲ್ಲ. ಆದರೆ ಪೊಲೀಸ್ನವರು ಪ್ರತಿ ದಿವಸ ನನ್ನ ಮನೆಗೆ ಬಂದು ನಿನ್ನ ಮಗನೇ ಮಾಡಿದ್ದು, ನಿನ್ನ ಮಗನೇ ಮಾಡಿದ್ದು, ನಿನ್ನ ಮಗನೇ ಮಾಡಿದ್ದು ಅಂತೇಳಿ ಎತ್ತಾಕೊಂಡು ಹೋಗ್ತಾರೆ. ಎತ್ತಾಕೊಂಡು ಹೋಗಿ ಸೈನ್ ಹಾಕ್ಸ್ಕೊತಾರೆ. ಮಾಡಿದ್ರೆ ತಪ್ಪಿಗೆ ನೀನು ಮಾಡಿದ್ಯಾ ಹೇಳು, ನೀನು ಮಾಡಿದ್ಯಾ ಒಪ್ಕೊಂತ ಒಪ್ಪಿಸ್ತಾರೆ. ಏನು ಹೇಳೋಣ ತಂದೆ ಇದಕ್ಕೆ ಅಂತೇಳಿ ಎಷ್ಟೋ ಜನ ತಾಯಂದಿರು ಇವತ್ತು ಕಣ್ಣೀರು ಕೈ ಹರಿಸ್ತಾರೆ. ಇದು ನಿಮ್ಮ ಕುಟುಂಬ ನಡೀತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದಲ್ವಾ. ಇವತ್ತು ಕಣ್ಣಿಗೆ ಕಾಣದಿರ್ತಕ್ಕಂಥ ಹಲವಾರು ಸತ್ಯಗಳಿದ್ದಾವೆ, ಹಲವಾರು ಮಿಥ್ಯೆಗಳು ಕೂಡ ಇದ್ದಾವೆ. ಈ ಸತ್ಯ ಮಿಥ್ಯೆಗಳ ಮಧ್ಯದಲ್ಲಿ ಜೀವನವನ್ನು ಮಾಡ್ತಿದ್ದೀವಿ. ನಮ್ಮ ಜೀವನನೂ ಕೂಡ ಕಣ್ಣು ಕಾಣಿಸೋದೇ ಇಲ್ಲ. ಎಷ್ಟೋ ಜನಕ್ಕೆ ನಮ್ಮ ಜೀವನ ಮುಂದೆ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅನ್ನೋದೇ ನಮಗೆ ಕಾಣಿಸೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ. ಒಬ್ಬ ವ್ಯಕ್ತಿ ಇಂಥ ಒಂದು ಗಂಭೀರವಾದ ಸಮಸ್ಯೆ ನರಳ್ತಿದೆ ಅಂತಂದಾಗ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ, ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಅವನ ಮೇಲೆ ಸಂಶಯ ಪಡೋದಾಗಲಿ, ಅಥವಾ ಆಕೆ ಮೇಲೆ ಸಂಶಯ ಪಡೋದಾಗಲಿ, ಅಥವಾ ಆಕೆಯನ್ನು ತಿರಸ್ಕಾರ ಮಾಡೋದಾಗಲಿ, ಪಡೋದಾಗಲಿ, ಅಥವಾ ದೂರ ತಳ್ಳೋದಾಗಿರಲಿ, ಅಥವಾ ಮನಸ್ಸಿಗೆ ದೂರ ತಳ್ಳಿ ನೀನು ಸರಿಯಿಲ್ಲ ಅಂತಕ್ಕಂಥ ಅಪವಾದವನ್ನು ಹೊರಗಡೆ ಜನಕ್ಕಿಂತ ನಾವು ಮನೇಲಿರೋರು ಮಾಡೋದಾಗಲಿ ಯಾವತ್ತೂ ಮಾಡಬಾರದು. ಪ್ರತಿಯೊಂದನ್ನು ಕೂಡ ಹಳೆದು ತೆಗೆದು ನೋಡಬೇಕಾಗ್ತದೆ. ಇವರೇ ತಪ್ಪು ಮಾಡಿದಾರಾ, ಅಥವಾ ಇನ್ನೊಬ್ರು ತಪ್ಪು ಮಾಡಿದಾರಾ, ಅಥವಾ ಬೇರೆಯವ್ರು ಕಾಲು ಕರ್ಕೊಂಡು ಜಗಳ ಬರ್ತಿದ್ದಾರಾ ಅಂತ. ಇವತ್ತು ಗ್ರಹಗಳ ಪ್ರಭಾವಗಳ ಬಗ್ಗೆ ಒಂದು ಚೂರು ಕೂಡ ಮಾಹಿತಿ ಇರತಕ್ಕಂಥ ಜನ ಇವಂದೇ ತಪ್ಪು ಅಂತೇಳಿ ಕುಟುಂಬದಿಂದನೂ ಕೂಡ ಅಪವಾದ ಹೊರಿಸಿ ದೂರ ತಳ್ತಕ್ಕಂಥ ಹಲವಾರು ಮಂದಿ ನಮ್ಮ ಸಮಾಜದಲ್ಲಿದ್ದಾರೆ. ಇವತ್ತು ಯಾರಾದರೂ ದೇವ್ರನ್ನ ನೋಡಿದ್ಯಾ, ದೇವರು ಕಾಣಿಸ್ತಾ ನಿನಗೆ, ನೀನು ನೋಡಿದ್ಯಾ ಅಂತಂದರೆ ಎಷ್ಟು ಲಕ್ಷ ಜನ ಉತ್ತರ ಕೊಡ್ತೀರೇಳಿ ನೋಡೋಣ. ಎಸ್, ನಾನು ನೋಡಿದ್ದೀನಿ ಅಂತ ಎಷ್ಟು ಜನ ನೋಡ್ತೀರೇಳಿ ನೋಡೋಣ. ಹಾಗೆಯೇ ದೇವರು ಹೇಗೆ ಕಣ್ಣಿಗೆ ಕಾಣೋದಿಲ್ಲವೋ ಹಾಗೆ ನಾವು ಹುಟ್ಟಿದಾರದ ಬಂದಿರತಕ್ಕಂಥ ಜನ್ಮದೋಷಗಳು, ಅದರಲ್ಲೂ ಈ ಕುಜ ಶನಿಗೆ ಸಂಬಂಧಪಟ್ಟಂಥ ಪ್ರಭಾವಗಳು ಕೂಡ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅಥವಾ ನಾವು ಹೋದ ಜನ್ಮದ ಬಂದಿರತಕ್ಕಂತಹ ಹಲವಾರು ಪಾಪ ಕರ್ಮಗಳು ಕೂಡ ನಮ್ಗೆ ಯಾವುದೇ ಕಣ್ಣು ಕಾಣಿಸೋದೇ ಇಲ್ಲ. ಇವೆಲ್ಲ ಹೇಗೆ ಗೋಚರ ಆಗ್ತವೆ ಅಂತಂದರೆ ನಾವು ಈಗ ಹೇಳ್ದಂಥ ಒಂದು ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟ್ ಮುಖಾಂತರ ಗೋಚರ ಆಗ್ತವೆ. ಇದು ಯಾರ ಕಣ್ಣಿಗೆ ಕಾಣಿಸತಕ್ಕಂಥ ಅಗೋಚರವಾದಂಥ ಬದಲಾವಣೆಗಳು. ಆದರೆ ಹಿಂದೆಗಡೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆ ಅಂತಂದರೆ ಅದು ಮಂಗಳ ಶನಿಯ ಒಂದು ಪ್ರಭಾವ ಹೊರತು ಬೇರೆ ಏನೂ ಅಲ್ಲ. ಅದಕ್ಕೆ ಈ ಬರ್ತ್ ನಂಬರು ಮತ್ತು ಫ್ಯೂಚರ್ ನಂಬರು, 8 ನಂಬರು ಮತ್ತು 9 ನಂಬರು, ಈ ಕಾಂಬಿನೇಷನ್ ನಂಬರ್ಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು ಈ ವಿಚಾರದಲ್ಲಿ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಬಂದರು ಅಂದರೆ ಮುಗಿದೋಯ್ತು ಕತೆ. ಅದರಲ್ಲಿ ಕುಜ ಮಾರಕಾಧಿಪತಿ ಆಗಿತ್ತು ಅಂತಂದರೆ ಸೂಸೈಡ್ ಒಂದೇ ದೊಡ್ಡ ಗಟ್ಟಿ. ಆ ಲೆವೆಲ್ಗೆ ಅವ್ರು ಯೋಚನೆ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ಸುಮ್ಮನೆ ಜಗಳ, ಸುಮ್ಮನೆ ಚಕಂದನ, ಸುಮ್ಮನೆ ನೆಮ್ಮದಿನೇ, ಆ ಮನೇಲಿ ನೆಮ್ಮದಿನೇ ಇರೋದಿಲ್ಲ ಅಲ್ಲಿ. ಈ ರೀತಿ ಒಂದು ಪರಿಸ್ಥಿತಿ ಯಾರೊಬ್ರಿಗೂ ಬೇಡ ಅಂತ ಹೇಳ್ತೀವಿ. ಯಾಕಂದರೆ ಕಾಲ ಇರೋದೇ ಹಾಗೆ. ಇದು ಒಂದಾಯ್ತಲ್ವಾ. ನೆಗೆಟಿವ್ ಎನರ್ಜಿ ಬಗ್ಗೆ ಮಾತಾಡ್ತಾ ನಾವು ಇನ್ನೊಂದು ಮಾತು ಹೇಳಿದ್ವಿ, ಕಣ್ಣು ಕಾಣಿಸೋದಿಲ್ಲ, ಅದು ಕೆಲಸ ಮಾಡ್ತಿರ್ತದೆ, ಆ ಪ್ರಭಾವಗಳು ಕೆಲಸ ಮಾಡ್ತಿರ್ತದೆ ಅಂಥೇಳಿ. ಅಲ್ಲಿಗೆ ಆ ಪ್ರಭಾವ ಕೆಲಸ ಮಾಡ್ತಿರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂತಂದರೆ ಮಾಂತ್ರಿಕ ಬಾಧೆಗಳು. ಯಾರಾದರೂ ವಾಮಾಚಾರ ಮಾಡಿಸ್ಬಿಟ್ಟಿದ್ರೆ ನಿಮಗೆ ಗೊತ್ತಿಲ್ಲದೇ ಈ ಥರ ಪರಿವರ್ತನೆಗಳಾಗುವಂಥ ಸಹಜ ಸ್ಥಿತಿ ನಡೆದೋಗ್ತದೆ. ನಿಮಗೆ ಗೊತ್ತೇ ಆಗಲ್ಲ. ಸುಮ್ಮನೆ ಜಗಳ, ಸುಮ್ಮನೆ ಕದನ, ಅದನ್ನು ವಾಮಾಚಾರದಲ್ಲಿ ಪ್ರಯೋಗ ಮಾಡಿ ಬಿಟ್ಬಿಡ್ತಾರೆ. ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿನೂ ಬಂದು ಮತ್ತೆ ಜಗಳ ಆಡ್ಬಿಟ್ಟೋಗ್ಬಿಡ್ತಾನೆ. ಆಮೇಲೆ ಮನೆಗೆ ಬಂದು ಹುಡ್ಕೊಂಡು ಹೋಗೋದಲ್ಲ, ನೀವು ಯಾವುದೋ ರೇಷನ್ ತೊಗೊಳಕ್ಕೆ ಹೋಗಿದ್ರೆ ಅಲ್ಲಿ ಜಗಳ ಆಡ್ಬಿಡ್ತಾರೆ. ನೀವು ಯಾವುದೋ ತರಕಾರಿ ತೊಗೊಳಕ್ಕೆ ಹೋಗಿರ್ತಾರೆ ಅಲ್ಲಿ ಜಗಳ ಆಡ್ಬಿಟ್ಟಿರ್ತಾರೆ. ನೀವು ಯಾವುದೋ ಒಂದು ಕಟಿಂಗ್ ಶಾಪ್ಗೂ ಅಲ್ಲಿ ಜಗಳ ಆಡ್ಬಿಡ್ತಾರೆ. ಯಾವುದೋ ಒಂದು ದವಸ ಧಾನ್ಯ ತರಕ್ಕೆ ಹೋಗಿ ಅಲ್ಲಿ ಜಗಳ ಆಡ್ಬಿಡ್ತಾರೆ. ಈ ಥರ ಇದ್ದಕ್ಕಿದ್ದಂಗೆ ಉತ್ಪನ್ನ ಆಗ್ಬಿಡ್ತದೆ. ಇಲ್ಲ ಯಾವುದೋ ಒಂದು ಗಾಡಿ ಅವನೇ ಬಂದು ಟಚ್ ಮಾಡಿಬಿಟ್ಟು ಅವನೇ ಬಂದು ಗುದ್ದುಬಿಟ್ಟು ಏನೋ ನಾನು ಬಂದು ಗುದ್ದುಬಿಟ್ಟ, ಯಾಕೆ ಕಣ್ಣು ಕಾಣಿಸಲ್ವಾ ಅಂತ ಬೈದ್ಬಿಟ್ಟು ಹೋಗ್ತಾರೆ. ಕೆಲವರು ಜಗಳಕ್ಕೆ ಬಿದ್ದುಬಿಟ್ಟು ಕೆಲವು ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಈ ಪರಿಸ್ಥಿತಿಗಳಲ್ಲಿ ಈ ರೀತಿ ಎಲ್ಲ ನಡೀತಕ್ಕಂಥ ಒಂದು ವ್ಯವಸ್ಥೆ ಮಾಂತ್ರಿಕ ದೋಷಗಳನ್ನು ಕೂಡ ಆಗ್ತದೆ ಅಂತಕ್ಕಂಥದ್ದು ಅಷ್ಟೇ ಪರಮ ಸತ್ಯ. ಇದು ನೋಡ್ಕೋಬೇಕು. ಇಲ್ಲ ನನಗೆ ಯಾರೂ ಶತ್ರುಗಳಿಲ್ಲ, ಯಾರೂ ಮಾಡಿಸೋರಿಲ್ಲ, ನಾನು ಇವೆಲ್ಲ ನಂಬಲ್ಲ ಅಂತ ಇನ್ನೊಂದು ಬಗೆಯಲ್ಲಿ ಆಗ್ತದೆ. ಅದು ಯಾವ ಬಗೆ ಅಂತಂದರೆ ದಾಟು ಪ್ರಯೋಗ ಅಂತೇಳಿ.
ಯಾರಿಗೋ ಏನೋ ಮಾಡಿಸಾಕಿರ್ತಾರೆ. ರಸ್ತೆ ಅಂದಮೇಲೆ 3 ದಾರಿ ಅಂದಮೇಲೆ ನಾವು ಭಾಳ ಎಚ್ಚರಿಕೆ ಇರಬೇಕು ಅಂತೇಳಿ ಭಾಳಷ್ಟು ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಈ 3 ದಾರಿ ಕೂಡೋ ದಾರಿಗಳು ಮತ್ತು ಈ ಕುತ್ತು ಬರುವಂಥ ದಾರಿಗಳು, ಮನೆಗೆ ಕುತ್ತು ಅಂತ ಹೇಳ್ತೀವಿ. ಯಾವುದು? ಸೌತ್ ವೆಸ್ಟ್ ಕುತ್ತು, ನಾರ್ತ್ ವೆಸ್ಟ್ ಕುತ್ತು, ಸೌತ್ ಈಸ್ಟ್ ಕುತ್ತು, ಆಮೇಲೆ ಸೌತ್ ವೆಸ್ಟ್ ಕುತ್ತು, ಇವೆಲ್ಲ ಕುತ್ತುಗಳು ಅಂತ ಕರಿತೀವಿ. ಅಂದರೆ ಆ ಲೆವೆಲ್ನಲ್ಲಿ ಆ ರಸ್ತೆಗಳ ಒಂದು ಪ್ರಕೋಪರ್ತಕ್ಕ ನೀರುಗಳಲ್ಲಿ ನಾವಲ್ಲಿ ಯಾರಾದರೂ ಏನಾದರೂ ಮಾಡಿಸಿ ಹಾಕಿದ್ದು, ಅಂದರೆ ಯಾರಿಗಾನ ದೋಷ ಪರಿಹಾರ ಮಾಡಿ ತೊಗೊಂಡು ಅಲ್ಲಿ ಇಟ್ಟಿರ್ತಾರೆ. ಅವ್ರಿಗೆ ಅದು ಏನೇನು ದೋಷ ಇರ್ತದೆ ಕರ್ಮಕಾಂಡ. ಇವ್ರು ಹೋಗಿ ಏನಾದರೂ ವಾಕಿಂಗ್ ಮಾಡ್ಬೇಕಂದ್ರೋ, ನಡಿಬೇಕಂದಾಗೋ, ಗಾಡಿನ ಹೋಗ್ಬೇಕಂದ್ರೋ ದಾಟ್ಬಿಟ್ರು ಅಂದರೆ ಮುಗೀತು, ಅದು ಬಂದು ಒಕ್ಕರ್ಸ್ಕೊಂಡ್ಬಿಡ್ತದೆ. ಯಾಕಂದರೆ ಗ್ರಾಚಾರಗಳು ಹೇಗೆ ಬರ್ತದೆ ಅಂತ ಹೇಳಿ ಬರೋದಿಲ್ಲ. ನೆನ್ನೆ ಕೂಡ ಕಾರ್ಯಕ್ರಮ ಹೇಳಿದೆ, ಚಂದ್ರ ರಾಹು ಕಾಂಬಿನೇಷನ್ ಬಂದರೆ ನಿಮ್ಗೆ ಗೊತ್ತಿಲ್ಲದಂಗೆ ಮಾಂತ್ರಿಕ ದೋಷಗಳು ನಿಮ್ಗೆ ಹುಡ್ಕೊಂಡ್ಬರ್ತದೆ, ದೆವ್ವ ಭೂತ ಪೀಡೆ ಪಿಶಾಚಿಗಳು ನಿಮ್ಮನ್ನು ಫಾಲೋ ಮಾಡ್ತವೆ ಅಂತೇಳಿ. ಇದು ಕೂಡ ಹಾಗೇನೆ, ಯಾರಿಗೋ ಮಾಡಿಸಿದ್ದು ನೀವು ಹೋಗಿ ದಾಟಿಬಿಟ್ರೆ ನಿಮಗೆ ಆ ದಾಟು ದೋಷದಿಂದ ನಿಮಗೆ ಬಂದ್ಬಿಡ್ತದೆ ಪ್ರಾಬ್ಲಮ್ಗಳು. ಈ ಥರ ಹಲವಾರು ಪ್ರಾಬ್ಲಮ್ಸ್ಗಳು. ಜೊತೆಗೆ ಭಾಳ ವಿಶೇಷವಾಗಿ ಮನೆಯಲ್ಲಿ ಅಕಾಲ ಮೃತ್ಯು ದೋಷಗಳಾಗಿದ್ದು, ಅಕಾಲ ಮೃತ್ಯು ಸ್ವರೂಪ ಆಗಿರ್ತಕ್ಕಂಥ ಪಿತೃಗಳು ಯಾರೇ ಆಗಿರಲಿ, ಅದು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಾತ ಆಗಿರ್ಬೋದು, ಮುತ್ತಜ್ಜ ಆಗಿರ್ಬೋದು, ಮುತ್ತಜ್ಜಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ನಿಮ್ಗೆ ಹುಟ್ಟಿರೋ ಮಕ್ಕಳುಗಳಾಗಿರ್ಬೋದು, ಯಾರೇ ಆಗಿರಲಿ, ಏನಾದರೂ ಅಕಾಲ ಮೃತ್ಯು ಆಯಿತು ಅಂದರೆ ಅವರು ಪ್ರೇತಾತ್ಮ ಅಲ್ಲೇ ಇದ್ದರೆ ಅವರು ಮುಕ್ತಿಗೋಸ್ಕರ ಈ ಥರ ಎಲ್ಲ ತೊಂದರೆಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ಇವೆಲ್ಲ ಕೇಳೋದಕ್ಕೆ ನಿಮ್ಗೊಂಥರ ಅಸಹಜ ಅನಿಸ್ಬೋದು. ಇದು ಸಹಜ, ಇದು ಅಸಹಜ ಅಲ್ಲ, ಸಹಜ. ಈ ಥರ ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರವರಿಗೆ ಅನುಭವ ಆಗೋವರೆಗೂ ಅವನಿಗೆ ಇದ್ರ ಬಗ್ಗೆ ಗೊತ್ತಾಗದೇ ಇಲ್ವಂತೆ. ಪ್ರತಿಯೊಬ್ಬನ ಅನುಭವ ಆಗಬೇಕು. ಅಲ್ಲೇ ಕಾಲ ಒಂದಲ್ಲ ಒಂದಿನ ಅನುಭವ ಕೊಟ್ಟೇ ಕೊಡ್ತದೆ. ಬಟ್ ನನ್ನ ಲೆಕ್ಕಾಚಾರ ಯಾರಿಗೂ ಇಂಥ ಅನುಭವ ಆಗೋದು ಬೇಡ, ಇಂಥ ತೊಂದರೆಗಳು ಆಗೋದು ಬೇಡ ಅಂತೇಳಿ. ಯಾಕೆ ನಮ್ಮ ಶತ್ರುವಿಗೂ ಬೇಡ ಆ ಒಂದು ಕಂಟಕಗಳು ಯಾವ ರೀತಿ ಬರ್ತದೆ ಅಂತಂದರೆ ಆ ರೀತಿ ಬರ್ತಿರ್ತದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಏನು ತೊಗೊಂಡಂತಂದರೆ, ಮನೆ ಭೂಮಿ ಒಳಗಡೆ ಏನಾದರೂ ಶಲ್ಯ ದೋಷ ಇದ್ದರೆ, ನಾವು ಎಷ್ಟೋ ಸರಿ ಕಾರ್ಯಕ್ರಮ ಹೇಳಿದ್ದೀವಿ, ಶಲ್ಯ ದೋಷ ಇರಬಾರ್ದು. ಮನೆಗೆ ಹೋಗ್ಲಿಕ್ಕೆ ಮುಂಚೆ, ಅದು ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಬೋಗಿ ಮನೆ ಆಗಿರಲಿ, ಯಾವುದೇ ಮನೆ ಆಗಿರಲಿ, ಮನೆ ಒಳಗಡೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ, ಗೃಹ ಪ್ರವೇಶ ಮಾಡೋಕ್ಕಿಂತ ಮುಂಚೆ, ಸೈಟ್ ತಾಳೋಕ್ಕಿಂತ ಮುಂಚೆ, ಬೋಗಿಗೆ ಮನೆಗೆ ಹೋಗಿ ಮುಂಚೆ, ಬಾಡಿಗೆ ಮನೆಗೆ ಹೋಗಿ ಮುಂಚೆ ಆ ಮನೆಯ ದೋಷಗಳ ಬಗ್ಗೆ ಫಸ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಒಬ್ರಿಗೂ ಜ್ಞಾನ ಇಲ್ಲ. ಈಗಾಗಲೇ ಸಿಕ್ಕಾಕೊಂಡಿರೋರು ನರಕ ಯಾತ್ರೆ ಅನುಭವಿಸ್ತಾ ಇರ್ತಾರೆ, ಬಿಡಿಸ್ಕೊಳ್ಳೋಂಗಿಲ್ಲ, ಕಟ್ಕೊಳ್ಳೋಂಗಿಲ್ಲ. ಎಷ್ಟು ಸರಿ ಅಂತ ಮನೆ ಸಾಮಾನು ಸರ್ಮೆ ಹೊತ್ಕೊಂಡು ಹೋಗೋಕ್ಕಾಗುತ್ತೆ? ಅದೇನು ಬೈಕ್ ಒಂದು ಬ್ಯಾಗ್ ಇಟ್ಕೊಂಡು ಬೆಗ್ಲ ಮೇಲೆ ಹಾಕೊಂಡು ಸೈ ಅಂತ ಹೋಗ್ಬಿಡಕ್ಕೆ ಪಕ್ಕದ ಮನೆಗೆ? ಎಷ್ಟೊಂದು ರಾಶಿ ಸಾಮಾನುಗಳು ಎತ್ಕೊಳ್ಳೋಕ್ಕಾಗ್ತದ? ಆ ಬೈದಲ್ಲಿ ಏನು ಮಾಡ್ತಾರೆ, ಎಷ್ಟೋ ಜನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದನ್ನ ನರಕ ಅನುಭವಿಸ್ತಾನೇ ಇರ್ತಾರೆ. ಅಷ್ಟು ಪವರ್ಫುಲ್ಲಾಗಿ ಅದು ಕೆಲಸ ಮಾಡ್ತಿರ್ತದೆ. ಅದರಿಂದ ಯಾವ ವಿಭಾಗದ ಮೂಲಕ ಇದು ಬಂದಿದೆ, ಜಾತಕದ ದೋಷವೋ, ಕಾಲ ದೋಷವೋ, ಅಥವಾ ಮಾಂತ್ರಿಕ ದೋಷವೋ, ಅಥವಾ ದಾಟು ಪ್ರಯೋಗವೋ, ಅಥವಾ ಶಲ್ಯ ದೋಷವೋ, ಈ ಥರ ಯಾವ ಪ್ರಯೋಗದಿಂದ ನಮ್ಮ ಮನೆಯಲ್ಲಿ ಈ ಥರ ನಡೀತಾ ಇದೆ, ಮನೆಯಲ್ಲೂ ಕೂಡ ಜಗಳ ಕದನಗಳು ಎಲ್ರಿಗೂ ಸೀಮಿತ ಆಗಿರ್ಬೋದು, ಎಲ್ಲರೂ ನಡೀತಾ ಇರ್ಬೋದು, ಈ ಥರ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗ್ತದೆ. ಬನ್ನಿ, ಚರ್ಚೆ ಮಾಡೋಕ್ಕಾಗಲಿಲ್ಲ ಅಂದರೆ ಕೂಡ ಪರಿಹಾರ ಹೇಳ್ಕೊಡ್ತೀನಿ, ಪರಿಹಾರ ಅಳವಡಿಸ್ಕೊಳ್ಳಿ, ಎಲ್ಲ ಒಳ್ಳೆಯದಾಗ್ತದೆ. ಮನೆಯಲ್ಲಿ ಯಾವಾಗೋ ಒಂದ್ಸರಿ ಜಗಳ ಆದರೆ ಅದು ಓಕೆ ನಡಿಬೇಕು, ಜಗಳ ಇದ್ದರೆ ಒಳ್ಳೆಯದು, ಸ್ವಾರಸ್ಯಕರ ಇರ್ತದೆ. ದಿನಾ ಜಗಳ, ದಿನಾ ಕದನ, ವ್ಯಕ್ತಿ ನೆಮ್ಮದಿನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತಂದರೆ ಅದು ಬಹಳ ಅನ್ಯಾಯ, ಅಕ್ರಮ, ಅಪರಾಧ. ಇದಕ್ಕೆ ಕುಟುಂಬದ ಸದಸ್ಯರು ಕೂಡ ಸಪೋರ್ಟ್ ಮಾಡದೆ ಆತನನ್ನು ಅಥವಾ ಆಕೆಯನ್ನು ಒಂಟಿಯನ್ನು ಬಿಟ್ಟು ಅಂತಂದರೆ ಆಕೆ ನರಕದಲ್ಲಿ ನೋಡೋದಿಲ್ಲ, ಇಲ್ಲೇ ಮನೆಯಲ್ಲೇ ನೋಡಿಬಿಡ್ತಾಳೆ. ಇದಕ್ಕೆ ಎಷ್ಟೋ ಉದಾಹರಣೆ ನಮ್ಮ ಕುಟುಂಬದಲ್ಲಿದ್ದಾವೆ. ಅದಕ್ಕೆ ಭಾಳ ವಿಶೇಷವಾಗಿ ಒಂದು ತಂತ್ರ ನಾನು ಆಗಲೇ ಹೇಳಿದೆ, ಹಿಂದಿನ ಭಾಗದಲ್ಲಿ ಯಾವುದೇ ಆದಂಥ ನಕಾರಾತ್ಮಕ ಶಕ್ತಿಗಳು ನಮ್ಮ ಬರೀ ಕಣ್ಣಿಗೆ ಗೋಚರ ಆಗುವುದಿಲ್ಲ, ಬರೀ ಕಣ್ಣಿಗೆ ಕಾಣುವುದಿಲ್ಲ. ದೇವರು ಕಾಣಲ್ಲ, ದೇವನೂ ಕಾಣಲ್ಲ, ಯಾವುದೂ ಕಾಣಲ್ಲ ನಮ್ಮ ಇದಕ್ಕೆ. ಆದರೆ ಗ್ರಾಚಾರ ಬಂದಾಗ ಇಬ್ಬರು ಕಾಣ್ತಾರೆ, ದೆವ್ವ ಭೂತ ಪೀಡೆ ಎಲ್ಲರೂ ನಮ್ಗೆ ಕಾಣಿಸ್ಕೊಂತಾರೆ. ಆಯಿತಾ, ನಾನೇ ನೋಡಿದ್ದೀನಿ. ಈ ಥರ ಎಷ್ಟೋ ವಿಚಾರಗಳು ನಾವು ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಇಲ್ಲದಿದ್ದಾಗ ನಾವು ಬೇರೆ ರೀತಿಯ ಆಲೋಚನೆ ಮಾಡ್ಕೊಂಡು ನಾವು ಆ ಪ್ರಾಬ್ಲಮ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ತಿರ್ತೇವೆ ಹೊರತು ಕಮ್ಮಿ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡೋದೇ ಇಲ್ಲ. ಆಯಿತಾ, ಅವ್ನು ಸರಿ ಇಲ್ಲ, ಇವ್ನು ಸರಿ ಅಂತ ಹೇಳ್ತಿರ್ತೇವೆ ಹೊರತು ನಾವು ಸರಿ ಇಲ್ಲ. ನಮ್ಮೊಳಗಿರೋ ಇನ್ಫ್ಲುಯೆನ್ಸು, ನಮ್ಮಲ್ಲಿರ್ತಕ್ಕಂಥ ನಾವು ಹುಟ್ಟಿದಾರ ಬಂದಂತಹ ಒಂದು ಗ್ರಹ ಪ್ರಾರಬ್ಧ ಕರ್ಮಗಳು ನಮ್ಮನ್ನು ಈ ರೀತಿ ಹಿಂಬಾಲಿಸಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ನಮ್ಮಿಂದನೇ ಶುರು ಆಗ್ತಕ್ಕಂಥ ಒಂದು ನೆಗೆಟಿವ್ ವೈಬ್ರೇಷನ್ ಇದೆ. ಅದರಿಂದ ಇವತ್ತು ನಿಮಗೆಲ್ಲ ಹೇಳ್ತಕ್ಕಂಥ ಏನಂತಂದರೆ, ಈ ಥರ ಒಂದು ನೆಗೆಟಿವ್ ವೈಬ್ರೇಷನ್, ಕಣ್ಣಿಗೆ ಕಾಣಿರ್ತಕ್ಕಂಥ ಒಂದು ಗ್ರಾಚಾರ ನಮ್ಮ ಇಡೀ ಜೀವನದ ಕೆಲಸ ಮಾಡ್ತಿದ್ದಾಗ
ಮನೆಯಿಂದಲೇ ಇದಕ್ಕೆ ಪರಿಹಾರ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಳ್ಬೇಕು. ಅದಕ್ಕೆ ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ಎಲ್ಲರೂ ಒಂದು ವೈಟ್ ಬಟ್ಟೆನ ತಗೊಳ್ಳಿ, ಒಂದು ವೈಟ್ ಬಟ್ಟೆ ತಗೊಳ್ಳಿ, ಒಂದು ಅಂಗೈ ರಕ್ಷಿದ್ರೆ ಸಾಕು, ಹಂಗೆ ವೈಟ್ ಬಟ್ಟೆ ತಗೊಳ್ಳಿ. ಈ ವೈಟ್ ಬಟ್ಟೆಗೆ ನೀವೇನು ಮಾಡಬೇಕು, ವಿಶೇಷವಾಗಿ ಬಿಳಿ ಸಾಸಿವೆ ಅಂತ ನೋಡಿರ್ಬೋದು, ತೋರಿಸ್ತಾ ನೋಡಿ, ಬಿಳಿ ಸಾಸಿವೆ. ಬಿಳಿ ಸಾಸಿವೆ ಹೆಚ್ಚಾಗಿ ಪೂಜಾ ಕಾರ್ಯಗಳಿಗೆ ಮಾತ್ರ ಉಪಯೋಗ ಮಾಡ್ತಾರೆ. ಆದರೆ ಈ ಬಿಳಿ ಸಾಸಿವೆ ಪವರ್ ಏನಂತ ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಿಳಿ ಸಾಸಿವೆಗೆ ಅಧಿಪತಿಯಾಗಿರ್ತಕ್ಕಂಥನು ದೇವಗಣಗಳು ಅಂತ ಕರಿತೀವಿ. ಬಿಳಿ ಸಾಸಿವೆ ಬೇರೆ ಅಲ್ಲ, ದೇವಗಣಗಳು ಬೇರೆ ಅಲ್ಲ. ದೇವಗಣಗಳ ವಾಸಸ್ಥಾನ ಈ ಬಿಳಿ ಸಾಸಿವೆ ಅಂದರೆ ತಪ್ಪಾಗಲಾರ್ದು. ಈ ಬಿಳಿ ಸಾಸಿವೆನ ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ನೀವು ತೊಗೊಂಡು ಏನು ಮಾಡ್ಕೋಬೇಕು, ಇದರೊಳಗಡೆ ಹಾಕೋಬೇಕು. ಹಿಂಗೆ ಏನೋ ಒಂದು ಬಿಳಿ ಬಟ್ಟೆ ತೊಗೊಂಡು, ಬಿಳಿ ಬಟ್ಟೆಗೆ ಒಂದು 2 ಸ್ಪೂನು ಬಿಳಿ ಸಾಸಿವೆ ಹಾಕಿ, ಇದಕ್ಕೆ ಒಂದು ಸ್ವಲ್ಪ ಪಚ್ಚೆ ಕರ್ಪೂರ ಹಾಕಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಬಿಳಿ ಬಟ್ಟೆ ಒಂದು ಅಂಗೈಯಲ್ಲಿ ಅಷ್ಟಾಗಲ್ಲ, ಬಿಳಿ ಬಟ್ಟೆ, ಬಿಳಿ ಸಾಸಿವೆ, ಆಮೇಲೆ ಪಚ್ಚೆ ಕರ್ಪೂರ ಎಲ್ಲ ಮೂರನ್ನು ಮಿಕ್ಸ್ ಮಾಡಿ ನೀಟಾಗಿ ಹಿಂಗೆ ಗಂಟು ಕಟ್ಟಿ. ನಾವು ಈ ಶನೇಶ್ವರ ಸ್ವಾಮಿಗೆ ಎಳ್ಳುದೀಪ ಹಚ್ತೀವಿ ನೋಡ್ರಿ, ಗಂಟು, ಆ ಥರ ಒಂದು ಗಂಟನ್ನು ಕಟ್ಕೊಳ್ಳಿ. ಈ ಗಂಟನ್ನು ಕಟ್ಕೊಂಡು ಇದಕ್ಕೇನು ಮಾಡಬೇಕು ಅಂದರೆ, ಇದನ್ನು ಎಳ್ಳೆಣ್ಣೆ ಒಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಎಳ್ಳೆಣ್ಣೆ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಇದನ್ನೇನು ಮಾಡೋ, ಒಂದು ಬೌಲ್ ತೊಗೊಂಡು, ಮಣ್ಣಿಂದ ಒಂದು ಬೌಲ್ ತೊಗೊಂಡು ಇದಕ್ಕೆ ದೀಪ ಇಡಬೇಕು. ಹಿಂಗೆ ಇಟ್ಬಿಟ್ಟು ದೀಪ ಅಂಟಿಸ್ಬಿಡ್ಬೇಕು. ಹಿಂಗೆ ಇಟ್ಬಿಟ್ಟು ದೀಪ ಅಂಟಿಸ್ಬೇಕು. ದೀಪ ಅಂಟಿಸ್ಬಿಟ್ಟು ದೇವ ಮೂಲೆಯಲ್ಲಿ ಇಡಬೇಕು. ನೆನ್ಪಿಟ್ಕೊಳ್ಳಿ, ದೇವ ಮೂಲೆಯಲ್ಲಿ ಇದನ್ನು ಇಟ್ಟು ದೀಪ ಅಂಟಿಸ್ಬೇಕು. ಇದು ಎಲ್ಲಿವರೆಗೂ ಉರಿತಾ ಇರ್ತದೆ ಅಲ್ಲಿವರೆಗೂ ನಾನು ಹಿಂದೆ ಮೊದಲನೇ ಭಾಗದಲ್ಲಿ ಹೇಳಿದಂತಹ ಮಾಂತ್ರಿಕ ದೋಷಗಳಾಗಿರ್ಬೋದು, ಅಥವಾ ದಾಟು ದೋಷಗಳಾಗಿರ್ಬೋದು, ಅಥವಾ ಗ್ರಹಚಾರ ದೋಷಗಳಾಗಿರ್ಬೋದು, ಅಥವಾ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ವಾಮಾಚಾರ ಬಾಧೆಗಳಾಗಿರ್ಬೋದು, ಅಥವಾ ಗ್ರಹ ಬಾಧೆಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದೊಂದೇ ನಿಧಾನಕ್ಕೆ ಕ್ಲೆನ್ಸ್ ಆಗ್ತಾ ಬರ್ತದೆ, ಕ್ಲಿಯರ್ ಆಗ್ತಾ ಬರ್ತದೆ. ಹಿಂದೆ ಇದ್ದಂತಹ ಏನು ಪ್ರಾಬ್ಲಮ್ಸ್ಗಳಿತ್ತು ಆ ಪ್ರಾಬ್ಲಮ್ಸ್ಗಳು ಯಾವುದು ನಿಮ್ಗೆ ಬರೋದೇ ಇಲ್ಲ. ಇದಕ್ಕಿಂತ ಒಂದು ಸರಳವಾಗಿರ್ತಕ್ಕಂಥ, ಸುಲಭವಾಗಿರ್ತಕ್ಕಂಥ ರೆಮಿಡಿ ಇನ್ನೇನು ಬೇಕು ನಿಮಗೆ ವೀಕ್ಷಕರೇ? ಕ್ಲೀನಾಗಿ ಪೆನ್ನು ಪೇಪರ್ ತಗೊಂಡು ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಜಗತ್ತಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಪ್ರತಿಯೊಬ್ಬರು ಅನುಭವಿಸೇ ತೀರಬೇಕು. ಇದು ಕರ್ಮಫಲ ಆಗಿರ್ತಕ್ಕಂಥದ್ದು. ನಿಮಗೆ ಜ್ಯೋತಿಷದ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಅದು ನಂಬಿಕೆ ಬರುವಂಥ ಕಾಲವನ್ನು ಉತ್ಪನ್ನ ಮಾಡ್ತದೆ. ಇದೇ ವಿಧಿ. ವಿಧಿ ನಮಗಿಂತ ಕ್ರೂರ. ನಾವು ಏನು ಮಾಡಿದ್ದೀವಿ ಸಾಲ, ಅದನ್ನು ತೀರಿಸದೆ ಮಾತ್ರ ಬಿಡೋದೇ ಇಲ್ಲ. ಅದು ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ, ತಪ್ಪಿಸೋಳಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅನ್ಕೊತೀವಿ. ಖಂಡಿತ ಯಾರು ತಪ್ಪಿಸೋಳಕ್ಕೆ ಸಾಧ್ಯನೇ ಇಲ್ಲ. ನೀ ಮಾಡಿದ ಕರ್ಮವನ್ನು ನೀನು ಅನುಭವಿಸಲೇಬೇಕು ಅಂತಕ್ಕಂಥದ್ದು ವಿಧಿಯ ನಿಯಮ. ಅದಕ್ಕೋಸ್ಕರನೇ ಪ್ರಪಂಚದಲ್ಲಿ ಪಂಚಭೂತಗಳು, ನವಗ್ರಹಗಳು ತನ್ನದೇ ಆದಂಥ ಅಕ್ಷದ ಮೇಲೆ ಸುತ್ತಾ ಇರ್ತವೆ. ಆ ಸುತ್ತೋ ಜೊತೆಗೆ ನಮ್ಮನ್ನು ಭಾಳ ವಿಶೇಷವಾಗಿ ಗಮನಿಸ್ತಾ ಇರ್ತವೆ. ಪ್ರತಿಯೊಂದು ಕೋಟಿ ಜೀವರಾಶಿ ಇರಲಿ, ಎಲ್ಲರೂ ಗಮನಿಸ್ತಾ ಇರ್ತವೆ. ನಾ ಹಿಂದೆ ಒಂದು ಹೇಳಿದೆ, ನಾನು ಶಿವನ ಕರಿ, ನೀವು ಶಿವನ ಕರಿ, ಶಿವ ಬರ್ತಾನೆ. ನನ್ನ ಹತ್ರ ಬಂದಿನಿ ಅಂತೇಳಿ ನಿಮ್ಮ ಹತ್ರ ಶಿವ ಬರದೇ ಇರಲ್ಲ. ಅಲ್ಲಿಗೂ ಶಿವ ಬರ್ತಾನೆ, ಇಲ್ಲಿಗೂ ಶಿವ ಬರ್ತಾನೆ. ಅಲ್ಲಿಗೆ ಶಿವ ಒಬ್ಬನೇ, ಆಯಿತಾ? ನಾರಾಯಣನ ಕರೀರಿ, ನಾರಾಯಣ ಬರ್ತಾನೆ. ಆ ನಾರಾಯಣನೂ ಒಬ್ಬನೇ, ಇಲ್ಲಿ ನಾರಾಯಣನೂ ಒಬ್ಬನೇ. ಆದರೆ ನಾವು ಮಾಡಿಕೊಂಡಿರ್ತಕ್ಕಂಥ ಹಲವಾರು ಜಾತಿ, ದ್ವೇಷ, ಧರ್ಮ, ಪಂಗಡ, ಆಚಾರ, ವಿಚಾರ, ಸಂಸ್ಕಾರಗಳು ಇವೆಲ್ಲ ಸ್ವಾರ್ಥಕ್ಕೆ ಮಾಡಿಕೊಂಡು ನಾವು ಹಲವಾರು ಕರ್ಮಗಳನ್ನ ಕಟ್ಟಿಕೊಂಡು ಆ ಕರ್ಮಗಳು ಜನ್ಮಾಂತರವಾಗಿ ಅರಿತಕ್ಕಂಥ ಒಂದು ಬಾಧೆಗಳಿಗೆ ಒಳಪಟ್ಟು ನಾವಿವತ್ತು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಅದರೊಳಗಡೆ ನೆಮ್ಮದಿ ಹಾಳು ಮಾಡ್ಕೊಳ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು, ಇಂಡಿವಿಜುವಲ್ಗೆ ಒಬ್ಬ ವ್ಯಕ್ತಿಗೆ ಮಾರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮೊದಲನೇದು. ಇದೆಲ್ಲ ಆಗಬಾರ್ದು ಅಂತಂದರೆ ನಾನು ಹೇಳಿದಂತಹ ಈ ಪರಿಹಾರಗಳನ್ನ ಮಾಡಿಕೊಂಡು ಭೂಮಿ ದೋಷಕ್ಕೆ, ಅಂದರೆ ಶಲ್ಯ ದೋಷ ಇತ್ತು ಅಂದರೆ ಅದಕ್ಕೆ ಬೇರೆದೇ ಆದಂಥ ಪರಿಹಾರ ಇದೆ. ಶಲ್ಯ ದೋಷ ಪರಿಹಾರ ಅಂತೇಳಿ ಒಂದು ಪರಿಹಾರ ಇದೆ. ಇನ್ ಕೇಸ್ ಅದು ಕಂಡು ಬಂದ ಪಕ್ಷದಲ್ಲಿ ಅದನ್ನು ಕೂಡ ನೀವು ಮಾಡ್ಕೋಬೇಕಾಗ್ತದೆ. ಯಾರಿಗಾದರೂ ಆ ಥರ ಸಮಸ್ಯೆ ಇತ್ತು ಅಂದರೆ ಒಂದು ನಿಂಬೆಹಣ್ಣು ತಗೊಳ್ಳಿ. ನಿಂಬೆಹಣ್ಣು ತಗೊಂಡು ಇದಕ್ಕೆ ಏನು ಮಾಡಬೇಡಿ, ನೀವು ಜಸ್ಟ್ ತಲೆ ದಿಮ್ಕಾಗಿ ಇಟ್ಕೊಂಡು ಮಲ್ಕೊಳ್ಳಿ, ಆರಾಮಾಗಿ ರಾತ್ರಿ ಮಲ್ಕೊಳ್ಳಿ. ಈ ಬೆಳಗ್ಗೆ ಎದ್ದು ಇದರ ಒಂದು ಚೇಂಜಸ್ ನೋಡಿ, ಏನೇನು ಚೇಂಜಸ್ ಆಗಿದೆ ಅಂತ ನೋಡಿ. ಯಾಕಂದರೆ ಮಲಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಂಬೆಹಣ್ಣಿನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ನೋಡಬೇಕು. ಇದನ್ನು ಫ್ರಿಜ್ಜಲ್ಲಿ ಇಟ್ಟರು ಒಂಥರ ಇರ್ತದೆ, ಹೊರಗಡೆ ಹಂಗೆ ಕಾಮನಾಗಿ ಇಟ್ಟರು ಒಂಥರ ಇರ್ತದೆ. ನೀವು ತಲೆ ದಿಮ್ಕಾಗಿ ಇಟ್ಕೊಂಡಾಗ ಒಂಥರ ಆಗ್ತದೆ. ಯಾಕಂದರೆ ನಿಂಬೆಹಣ್ಣು ಬಂದು ರಿಸೀವರ್ ಅಂತ ಆಗ ಹೇಳ್ತಾ ಇರ್ತೀನಿ ನಾನು. ಈ ರಿಸೀವರು ನಿಮ್ಮ ತಲೆಯಲ್ಲಿ, ನಿಮ್ಮ ಮೈಯಲ್ಲಿ ಏನೇ ಇದ್ರೂ ಕೂಡ ಅದನ್ನೆಲ್ಲ ಎಳೆದಾಕ್ಬಿಡ್ತದೆ. ಇದು ತೊಗೊಂಡು ಜ್ಯೂಸ್ ಮಾಡಿ ಕುಡಿಬೇಕು ಆಮೇಲೆ ಅಂತ ಕೇಳಬೇಡಿ. ಇದು ತೊಗೊಂಡೋಗಿ ಬಿಸಾಕಬೇಕು. ಯಾರು ತುಳಿದಿರೋ ಜಾಗದಲ್ಲಿ, 3 ಕಡೆ ಜಾಗದಲ್ಲಿ ತೊಗೊಂಡೋಗಿ ಬಿಸಾಕ್ಬಿಡ್ಬೇಕು, ಅಥವಾ ಮೋರಿಗೆ ಹಾಕ್ಬಿಡ್ಬೇಕು. ಅಲ್ಲ ಹೋಗ್ಬಿಡ್ತಾರೆ, ಎಲ್ಲ ಎಳ್ಬಿಟ್ಟು ಅಲ್ಲೇ ಬೆಳಗ್ಗೆ ಎತ್ತು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟಿರ ಆಮೇಲೆ. ಅಂಥ ಜನನೂ ಇದ್ದಾರೆ. ಯಾಕೆ ವೇಸ್ಟ್ ಮಾಡ್ಬೇಕು, ನಿಂಬೆಹಣ್ಣು ಕಾಸ್ಟ್ಲಿ ಅಲ್ವಾ ಅಂತೇಳಿ ಜ್ಯೂಸ್ ಮಾಡಿ ಕುಡಿಯೋರು ತುಂಬ ಜನ ಇದ್ದಾರೆ. ಅವೆಲ್ಲ ಮಾಡಬೇಡಿ. ಈ ಥರ
ಮನೆ ಮನಸ್ಸು ಅಂತಕ್ಕಂಥದ್ದು ಅದ್ಭುತವಾದಂಥ ಒಂದು ಪಾಸಿಟಿವ್ ಆದಂಥ ಒಂದು ಸಂದರ್ಭದಲ್ಲಿ ಇರಬೇಕು. ಆ ಮನೆ ಮನಸ್ಸು ಅಂತಕ್ಕಂಥದ್ದು ಯಾವಾಗ ಪಾಸಿಟಿವ್ ಆದಂಥ ಒಂದು ಸಂದರ್ಭದಲ್ಲಿ ಇರೋದಿಲ್ಲ, ನಾವು ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಏರ್ಕೊಂಡು ಬರ್ತಾನೆ ಇರ್ತೀವಿ, ಹೋಗ್ತಾನೆ ಇರ್ತದೆ, ಗೊತ್ತೇ ಆಗೋದಿಲ್ಲ, ತಿಳ್ಕೊಂಡು ಹೋಗ್ತಾನೆ ಇರ್ತೀವಿ. ಅದಕ್ಕೆ ಈ ಬಿಳಿ ಸಾಸಿವೆಯ ದೀಪ ಅಂತಕ್ಕಂಥದ್ದು ಏನಿದೆ ಭಾಳ ಅದ್ಭುತವಾಗಿ ನಿಮಗೆ ಕೆಲಸ ಮಾಡ್ತದೆ. ಬಿಳಿ ಸಾಸಿವೆಯ ದೀಪ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತದೆ. ಈ ಬಿಳಿ ಸಾಸಿವೆಯ ದೀಪವನ್ನು ಹಚ್ಚೋ ಮುಖಾಂತರ ಈ ಬದುಕಲ್ಲಿ ಪ್ರತಿಯೊಬ್ಬರು ಕೂಡ ನೆಮ್ಮದಿ ಸುಖ ಶಾಂತಿನ ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಇದನ್ನು ಬಳಸ್ಕೊಳ್ಳಿ. ಈ ದೇವಗಣ ಸಂಧಿತ ಬಿಳಿ ಸಾಸಿವೆ ದೀಪ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ.